ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್. ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಎಲ್ಲಾ ವಿಧಾನದಲ್ಲಿ ಒಳಿತು ಮಾಡಬೇಕೆಂದು, ನೀವೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ನಿಮಗೋಸ್ಕರವಾಗಿ ಪ್ರತಿದಿನವೂ ಕೂಡ ಪ್ರಾರ್ಥಿಸುತ್ತಿದ್ದೇವೆ. ದೇವರ ವಾಕ್ಯವನ್ನು ಇರುವ ಹಾಗೆ ನಿಮಗೆ ಹೇಳುವುದಕ್ಕೂ ಮತ್ತು ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸಲು ದೇವರು ನಮಗೆ ಕೊಟ್ಟಂತ ಕರುವಿಕೆಗಾಗಿ ಹಾಗೂ ಬಾಧ್ಯತೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಾವು ಪ್ರತಿದಿನವೂ ಕೂಡ ಒಂದು ಬೈಬಲ್ ವಾಗ್ದಾನವನ್ನು ಧ್ಯಾನಿಸುವುದರ ಮೂಲಕ ಆ ದಿನಕ್ಕೆ ಬೇಕಾದಂಥ ಶಕ್ತಿ, ಸ್ಫೂರ್ತಿ ಹಾಗೂ ಪ್ರೇರಣೆಯನ್ನು ನಾವು ಹೊಂದಿಕೊಳ್ಳುತ್ತಿದ್ದೇವೆ. ದೇವರ ಮಾತುಗಳು ನಮಗೆ ಯಾವಾಗಲೂ ಪ್ರಯೋಜನಕರವಾದದೇ ಬಿಟ್ಟರೆ ದೇವರ ಮಾತುಗಳನ್ನು ಕೇಳಿ ನಷ್ಟ ಹೋದವರು ಚರಿತ್ರೆಯಲ್ಲಿ ಯಾರೂ ಕೂಡ ಇಲ್ಲ. ದೇವರು ನಿಮ್ಮೆಲ್ಲರನ್ನು ಕೂಡ ಬಲಪಡಿಸಬೇಕೆಂದು, ದೇವರ ಆತ್ಮನು ತಾನೇ ನಿಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರತಿದಿನ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನ ವಾಗ್ದಾನವನ್ನು ಓದೋಣವಾ? ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು ಯೋಹಾನನ ಪುಸ್ತಕ 20ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದೋಣ. ದ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 20 ಅಂಡ್ ವರ್ಸ್ 26. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಾಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಅಂಡ್ ಜೀಸಸ್ ಸೆಡ್, ಪೀಸ್ ಬಿ ಅಂಟು ಯು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾತಕ್ಕಾಗಿ ಬಂದರು ಎನ್ನುವಂತಹ ಪ್ರಶ್ನೆ ಅನೇಕರಲ್ಲಿ ಇದೆ. ಆತನು ಈ ಲೋಕಕ್ಕೆ ಮನುಷ್ಯರೆಲ್ಲರನ್ನು ಕೂಡ ರಕ್ಷಿಸುವುದಕ್ಕಾಗಿ ಬಂದನು ಎಂಬುದಾಗಿ ಬೈಬಲ್ ಬಹಳ ಸ್ಪಷ್ಟವಾಗಿ ತಿಳಿಸುತ್ತದೆ. ರಕ್ಷಣೆಯ ಪ್ರಣಾಳಿಕೆಯಲ್ಲಿ ನಮ್ಮ ದೇವರಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತ ನಂತರವಾಗಿ ಆತನು 3ನೆಯ ದಿನದಲ್ಲಿ ಮರಣವನ್ನು ಜಯಿಸಿ ತಿರುಗಿ ಏಳುತ್ತಾರೆ. ಸುವಾರ್ತೆಯು ಕೇವಲ ಯೇಸು ಕ್ರಿಸ್ತನ ಮರಣದೊಂದಿಗೆ ನಿಲ್ಲಲಿಲ್ಲ. ಆತನ ಪುನರುತ್ಥಾನವನ್ನು ಕೂಡ ಬಹಳ ಪ್ರತ್ಯೇಕವಾಗಿ ಬೈಬಲ್ ನಮಗೆ ತಿಳಿಸುವಂತದಾಗಿದೆ. ಮರಣವನ್ನು ಜಯಿಸಿದಂತ ಯೇಸು ಕ್ರಿಸ್ತನು 40 ದಿನಗಳ ಕಾಲ ಆತನ ಸೇವೆಯನ್ನು ಮುಂದುವರಿಸಿದನು. ಅದನ್ನು ಪೋಸ್ಟ್ ರಿಸರೆಕ್ಷನ್ ಮಿನಿಸ್ಟ್ರಿ ಎಂಬುದಾಗಿ ಕರೆಯುತ್ತಾರೆ. ಈ 40 ದಿನಗಳ ಕಾಲ ಆತನು ಈ ಭೂಮಿಯಲ್ಲಿ ಸಂಚರಿಸಿ ಅನೇಕರಿಗೆ ಆತನು ದರ್ಶನ ಕೊಟ್ಟು ತಾನು ಎದ್ದಿದ್ದೇನೆ ಎಂಬುದಾಗಿ, ಮರಣವನ್ನು ಜಯಿಸಿದ್ದೇನೆ ಎಂಬುದಾಗಿ ರುಜುಪಡಿಸಿಕೊಂಡರು. ಆದರೆ ಭಾನುವಾರ ಸಾಯಂಕಾಲದಂದು, ಅಂದರೆ ಯೇಸು ಕ್ರಿಸ್ತನು ಪುನರುತ್ಥಾನನಾದಂತಹ ಭಾನುವಾರ ಸಾಯಂಕಾಲದಂದು ಶಿಷ್ಯರೆಲ್ಲರೂ ಒಂದು ಮನೆಯಲ್ಲಿ ಇದ್ದು ಬಾಗಿಲನ್ನು ಮುಚ್ಚಿಕೊಂಡು ಕೂತಿದ್ದಾರೆ. ಕರ್ತನು ಅವರ ಬಳಿಗೆ ಹೋಗಿ ಸಮಾಧಾನವನ್ನು ಪ್ರಕಟಿಸುತ್ತಾರೆ. ಆತನು ತಿರುಗಿ ಎದ್ದಿದ್ದೇನೆ ಎಂಬುದಾಗಿ ರುಜುಪಡಿಸಿಕೊಳ್ಳುತ್ತಾರೆ. ಆ ಗುಂಪಿನಲ್ಲಿ ತೋಮನು ಇಲ್ಲ. ಯಾವಾಗ ಈ ಸನ್ನಿವೇಶ ನಡೆಯುತ್ತೋ ಶಿಷ್ಯರೆಲ್ಲರೂ ಕೂಡ ಒಂದೇ ಕಂಠದಿಂದ, ಒಂದೇ ಭಾವದಿಂದ ತೋಮನೊಂದಿಗೆ ಮಾತನಾಡಿದರು. ನಾವು ಕರ್ತನನ್ನು ನೋಡಿದ್ದೇವೆ ಎಂಬುದಾಗಿ ಹೇಳಿದ ಕೂಡಲೇ ಆತನು ನಂಬಲಿಲ್ಲ. ನಾನು ನಂಬುವುದೇ ಇಲ್ಲ ಎಂದು ಹೇಳಿದನು. ಎಲ್ಲಿಯ ತನಕ ಅಂದರೆ, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನಿಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಆನಂತರ 8 ದಿವಸಗಳಾದ ನಂತರ, ಅಂದರೆ ನೆಕ್ಸ್ಟ್ ಸಂಡೇ, ಮತ್ತೆ ಶಿಷ್ಯರೆಲ್ಲರೂ ಕೂಡ ಒಂದು ಕಡೆ ಸೇರಿದ್ದಾರೆ. ಮನೆಯ ಬಾಗಿಲು ಮುಚ್ಚಲ್ಪಟ್ಟಿದೆ. ಮತ್ತೆ ದೇವರವರ ಬಳಿಗೆ ಹೋಗಿ ಅವರ ಮಧ್ಯದಲ್ಲಿ ನಿಂತು ನಿಮಗೆ ಸಮಾಧಾನವಿರಲಿ ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ಗಮನಿಸಿರಿ, ನಮ್ಮ ಕರ್ತನು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿ ಎಷ್ಟು ಉನ್ನತವಾದದ್ದು ಅಂದರೆ, ಶಿಷ್ಯರೆಲ್ಲರೂ ಕೂಡ ಪೇತ್ರನನ್ನು ಒಳಗೊಂಡು ಯೋಹಾನನನ್ನು ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ಯೇಸುವಿನ ಶಿಲುಬೆಯ ಶ್ರಮೆಯಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಅನೇಕ ವಿಧದಲ್ಲಿ ಎಲ್ಲರೂ ಕೂಡ ಚೆಲ್ಲಾಪಿಲ್ಲಿ ಆದರು. ಆದರೆ ಯೇಸು ಕ್ರಿಸ್ತನು ಅವರನ್ನು ಹುಡುಕಿಕೊಂಡು ಹೋಗಿ ನಿಮಗೆ ಸಮಾಧಾನ ಉಂಟಾಗಲಿ. ಅವರು ಮಾಡಿದಂತಹ ಕೆಲಸವನ್ನು ಕರ್ತನು ಎತ್ತಿ ತೋರಿಸದೆ, ಅವರ ಮೇಲೆ ಕೋಪಗೊಳ್ಳದೆ ಸಮಾಧಾನವನ್ನು ಪ್ರಕಟಿಸಿದರು. ಯಾಕಂದರೆ ಕರ್ತನಿಗೆ ಗೊತ್ತು ಅವರ ಹೃದಯವು ಕಳವಳದಿಂದ ತುಂಬಲ್ಪಟ್ಟಿದೆ ಎಂದು. ಅವರು ಭಯ, ಆತಂಕದಿಂದ ತುಂಬಿದ್ದಾರೆಂಬುದಾಗಿ ಕರ್ತನು ಅರಿತಿದ್ದರಿಂದ ನಿಮಗೆ ಸಮಾಧಾನ ಉಂಟಾಗಲಿ ಎಂದು ಪ್ರಕಟಿಸಿದರು. ಅಂತ್ಯದಲ್ಲಿ ನಾನು ನಂಬುವುದಿಲ್ಲ ಎಂಬುದಾಗಿ ಹೇಳಿದಂತಹ ತೋಮನನ್ನು ಕೂಡ ದೇವರು ಹತ್ತಿರಕ್ಕೆ ಸೇರಿಸಿಕೊಂಡು ಆತನ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಈ ದಿನ ಈ ವಾಗ್ದಾನವನ್ನು ಕೇಳುತ್ತಾ ಇರುವಂತ ನಿನ್ನ ಜೀವಿತದಲ್ಲೂ ಕೂಡ ಶಿಷ್ಯರ ಹಾಗೆ ಇಷ್ಟು ಕಾಲ ನೀನು ಕರ್ತನನ್ನು ಹಿಂಬಾಲಿಸುತ್ತಿದ್ದರೂ ಕೂಡ, ಆತನ ಪ್ರೀತಿಯನ್ನು ಅರಿತುಕೊಂಡಿದ್ದರೂ ಕೂಡ, ಪ್ರಾರ್ಥನೆ ಮಾಡುತ್ತಿದ್ದರೂ ಕೂಡ, ವಾಕ್ಯವನ್ನು ಓದುತ್ತಾ ಇದ್ದರೂ ಕೂಡ, ದೇವರ ಆಲಯಕ್ಕೆ ಹೋಗುತ್ತಾ ಇದ್ದರೂ, ದೇವರೊಂದಿಗೆ ಸಹವಾಸ ಮಾಡುತ್ತಿದ್ದರೂ ಕೂಡ ಯಾವುದೋ ವಿಧವಾದಂಥ ಭಯ ಹಾಗೂ ಆತಂಕವು ನಿನ್ನ ಜೀವಿತದಲ್ಲಿ ಬಂದಿದೆಯಾ? ಬಾಗಿಲೆಲ್ಲವೂ ಕೂಡ ಮುಚ್ಚಲ್ಪಟ್ಟು ಅವರು ಒಳಗೆ ಕೂತಿರುವ ಹಾಗೆಯೇ ಆಪರ್ಚುನಿಟೀಸ್ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿಕೊಂಡು ಬಹುಶಃ ನೀನು ಕೂಡ ಒಂದು ಕ್ಲೋಸ್ಡ್ ರೂಮಲ್ಲಿ ಇರುವಂತಹ ಅನುಭವದಲ್ಲಿ ಇರುವುದಾದರೆ, ಈ ದಿನ ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ನಿನ್ನ ರಕ್ಷಕನಾದ ಯೇಸು ಕ್ರಿಸ್ತನು ನಿನಗೆ ಸಮೃದ್ಧಿಯಾಗಿ ಸಮಾಧಾನವನ್ನು ಕೊಡುವುದಕ್ಕೆ ಆತನು ಇಷ್ಟಪಡುತ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಯಾಕಂದರೆ ನಮ್ಮ ದೇವರು ಸಮಾಧಾನದ ಕರ್ತನಾಗಿದ್ದಾರೆ.
ಈ ದಿನದ ಪ್ರಪಂಚದಲ್ಲಿ ಮನುಷ್ಯರಿಗೆ ಎಲ್ಲ ಇದೆ. ಎಲ್ಲಿ ಬೇಕಾದ್ರೂ ಹೋಗಿರಿ, ಯಾವ ಪ್ರಾಂತ್ಯಕ್ಕೆ ಬೇಕಾದ್ರೂ ಹೋಗಿರಿ, ಮನುಷ್ಯ ಎಲ್ಲವನ್ನೂ ಕೂಡ ಸಾಧಿಸುತ್ತಾ ಇದ್ದಾನೆ. ಎಲ್ಲಾ ವಿಧಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ ವಿಪರೀತವಾದಂತಹ ಬದಲಾವಣೆಗಳು ಬರುತ್ತಾ ಇದೆ. ಮನುಷ್ಯನು ಏನು ಬೇಕಾದರೂ ಕೂಡ ತನ್ನ ಕೈವಶ ಮಾಡಿಕೊಳ್ಳುವುದಕ್ಕೆ, ಆ ಸ್ಥಾನವನ್ನು ಸೇರುವುದಕ್ಕೆ ಎಷ್ಟೋ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಇಷ್ಟು ಮಾಡುತ್ತಾ ಇರುವಂತಹ ಮನುಷ್ಯನಿಗೆ ಅವನ ಹೃದಯದಲ್ಲಿ ಇಲ್ಲದೇ ಇರುವಂತದ್ದೇನೆಂದರೆ ಶಾಂತಿ, ಸಮಾಧಾನ ಇಲ್ಲ. ಯಾಕಂದ್ರೆ ಆ ಹೃದಯದಲ್ಲಿ ದೇವರಿಗೆ ಸ್ಥಳಾವಕಾಶ ಇಲ್ಲ. ಆದ್ದರಿಂದ ಬೈಬಲ್ ಹೇಳುತ್ತಾ ಇದೆ, ಯೇಸು ಕ್ರಿಸ್ತನು ಸಮಾಧಾನದ ಕರ್ತನು, ಆತನು ಶಾಂತಿದಾಯಕನು, ಈಸ್ ದ ಪ್ರಿನ್ಸ್ ಆಫ್ ಪೀಸ್ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಯಾರು ಯೇಸು ಕ್ರಿಸ್ತನಿಗೆ ತಮ್ಮ ಹೃದಯದಲ್ಲಿ ಸ್ಥಳ ಕೊಡುತ್ತಾರೋ ಅಂತವರು ನಿತ್ಯವಾದ ಸಮಾಧಾನದೊಂದಿಗೆ, ಶಾಂತಿಯೊಂದಿಗೆ ಅವರು ಜೀವಿಸುತ್ತಾರೆ. ಎಷ್ಟೇ ಪ್ರತಿಕೂಲ ಪರಿಸ್ಥಿತಿ ಇದ್ದರೂ, ಎಷ್ಟೇ ಪ್ರತಿಕೂಲ ವಾತಾವರಣ ನಮ್ಮ ಸುತ್ತಲಿದ್ದರೂ ಸಮಾಧಾನಕರವಾಗಿ ಜೀವಿಸುತ್ತಾ ಅನೇಕರಿಗೆ ನಾವು ಆಶೀರ್ವಾದಕರವಾಗಿ ಜೀವಿಸಬಹುದು. ಈ ದಿನ ದೇವರು ತನ್ನ ಸಮಾಧಾನವನ್ನು ನಿಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಬೇಕೆಂಬುದಾಗಿ ಕೋರುತ್ತೇನೆ. ಆತಂಕದಲ್ಲಿ, ಗಾಳಿ ಪ್ರವಾಹದ ಮಧ್ಯದಲ್ಲಿ ಸಿಲುಕಿಕೊಂಡು ಅಲ್ಲೋಲ ಕಲ್ಲೋಲವಾಗುತ್ತಿರುವಂತಹ ನಿನ್ನನ್ನು ದೇವರು ತನ್ನ ಶಾಂತಿ ಸಮಾಧಾನದಿಂದ ತುಂಬಿಸಿ, ನಿನ್ನ ಎಲ್ಲಾ ಸಮಸ್ಯೆಯನ್ನು ಕೂಡ ದೇವರು ಪರಿಹರಿಸಿ, ದೊಡ್ಡ ಸಂತೋಷ ಆನಂದವನ್ನು ದೇವರು ನಿಮಗೆ ದಯಪಾಲಿಸಲಿ. ಹಾಗೆ ಕಣ್ಣು ಮುಚ್ಚಿರಿ, ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯುಳ್ಳ ತಂದೆ, ಈ ದಿನ ನಿಮ್ಮ ವಾಗ್ದಾನವಾಗಿ ನಿಮ್ಮ ಸಮಾಧಾನವನ್ನು ನಮ್ಮ ಮೇಲೆ ಸುರಿಸುತ್ತೇನೆ ಎಂದು ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರು ಯಾರು ಅಸಮಾಧಾನದಲ್ಲೂ, ಅಶಾಂತಿಯಲ್ಲಿ, ಪ್ರತಿಕೂಲ ವಾತಾವರಣದಲ್ಲಿ, ಕುಟುಂಬ ಸಮಸ್ಯೆಯಲ್ಲಿ, ದೇವರೇ ಆರ್ಥಿಕವಾದ ಸಂಕಷ್ಟದಲ್ಲಿ ಎಷ್ಟು ಜನ ಪ್ರತಿಕೂಲ ವಾತಾವರಣದಲ್ಲಿ ಸಿಲುಕಿಕೊಂಡಿದ್ದಾರೋ ಅವರೆಲ್ಲರನ್ನೂ ಕೂಡ ನೀವೇ ಮುಟ್ಟಿ ನಿಮ್ಮ ಸಮಾಧಾನವನ್ನು ಅವರ ಜೀವಿತದಲ್ಲಿ ಅನುಗ್ರಹಿಸಬೇಕೆಂದು ಬೇಡುತ್ತೇನೆ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ ಅಯ್ಯ. ಅನೇಕ ಸಮಸ್ಯೆಗಳಲ್ಲಿ ಇರುವವರಿಗೆ ಬಿಡುಗಡೆಯನ್ನು ನೀಡಿರಿ. ಸಂತಾನ ಇಲ್ಲದೇ ಇರುವವರಿಗೆ ಸಂತಾನ ದಯಪಾಲಿಸಿರಿ. ಯಾರು ನಿಮ್ಮ ಕಡೆಗೆ ದೃಷ್ಟಿಸುತ್ತಿದ್ದಾರೋ ಅವರ ಜೀವಿತದಲ್ಲಿ ನಿಮ್ಮ ಬೆಳಕನ್ನು ಪ್ರಕಾಶಿಸುವಂತೆ ಮಾಡಿ ಎಂದು ಮನಪೂರ್ವಕವಾಗಿ ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಾ, ನಮ್ಮ ಕರ್ತನೂ ರಕ್ಷಕನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.